Hello everyone. In this video, we will learn the usage of do, does and did. ಇವತ್ತಿನ ವಿಡಿಯೋದಲ್ಲಿ ನಾವು do, does ಮತ್ತು did ಪದಗಳ ಬಳಕೆಯ ಬಗ್ಗೆ ಕಲಿಯೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ವಿತ್ do. do ಅಂದರೆ ಮಾಡು ಅಂತ ಅರ್ಥ. ಸೊ ಡೂ ಪದವು ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಅಂದರೆ ವರ್ತಮಾನ ಕಾಲದಲ್ಲಿ ಒಂದು ವಾಕ್ಯವು ಇದ್ದಾಗ ಡೂ ಪದವನ್ನು ಬಳಸಬೇಕು. ಆಮೇಲೆ ಡೂ ಪದ ಇಟ್ ಈಸ್ ಯೂಸ್ಡ್ ವಿತ್ ಐ, ಯು, ವಿ, ದೇ. ನಾನು, ನೀನು, ನಾವು ಅಥವಾ ಅವರು. ಆ್ಯಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಆ್ಯಕ್ಷನ್ಸ್ ಹ್ಯಾಪ್ನಿಂಗ್ ನೌ ಆರ್ ರೆಗ್ಯುಲರ್ಲಿ. ಈಗ ಅಥವಾ ನಿಯಮಿತವಾಗಿ ನಡೆಯುತ್ತಿರುವ ಕ್ರಿಯೆಗಳಿಗೆ ಬಳಸಲಾಗುತ್ತದೆ. ಈಗ ಉದಾಹರಣೆಗಳನ್ನು ನೋಡೋಣ. ಐ ಡೂ ಮೈ ಹೋಮ್ವರ್ಕ್. ನಾನು ನನ್ನ ಗೃಹ ಕಾರ್ಯ ಮಾಡುತ್ತೇನೆ. ಸೊ ಇಲ್ಲಿ ಡೂ ಪದ ಮಾಡುತ್ತೇನೆ ಅಂತ ಇಲ್ಲಿ ಕನ್ನಡದಲ್ಲಿ ಅರ್ಥ ಬರುತ್ತೆ. ದೇ ಡೂ ದೇರ್ ಜಾಬ್ ವೆಲ್. ಅವರು ತಮ್ಮ ಕೆಲಸ ಚೆನ್ನಾಗಿ ಮಾಡುತ್ತಾರೆ. ಸೊ ಮಾಡುತ್ತಾರೆ ಅಂತ ಹೇಳೋದು ಡೂ ಪದ. ವಿ ಡೂ ಎಕ್ಸಸೈಸಸ್ ಡೈಲಿ. ನಾವು ಪ್ರತಿದಿನ ವ್ಯಾಯಾಮ ಮಾಡುತ್ತೇವೆ. ನೆಕ್ಸ್ಟ್, ಯೂಸಿಂಗ್ ಡೂ ವಿತ್ ನೆಗೆಟಿವ್ ಸೆಂಟೆನ್ಸಸ್. ಈಗ ಡೂ ಪದವು ಒಂದು ನಕಾರಾತ್ಮಕ ವಾಕ್ಯದಲ್ಲಿ ಹೇಗೆ ಬಳಸಬೇಕು ಅಂತ ಕಲಿಯೋಣ. ಸೊ ಈಗ ಉದಾಹರಣೆಗೆ ಐ ಡು ನಾಟ್ ಲೈಕ್ ಟೀ ಅಂತ ಹೇಳ್ತೀವಿ. ಇಲ್ಲಿ ಡು ನಾಟ್ ಅಂತ ಹೇಳೋದು, ಈ ವರ್ಡ್ ಹೇಳೋದು ಒಂದು ನೆಗೆಟಿವ್ ವರ್ಡ್ ಅಂತ ಇಲ್ಲಿ. ಓಕೆ, ಸೊ ಐ ಡು ನಾಟ್ ಲೈಕ್ ಟೀ ಇಟ್ ಇಸ್ ಅ ನೆಗೆಟಿವ್ ಸೆಂಟೆನ್ಸ್. ನಾನು ಚಹಾ ಇಷ್ಟಪಡುವುದಿಲ್ಲ. ದೇ ಡು ನಾಟ್ ಪ್ಲೇ ಕ್ರಿಕೆಟ್. ಅವರು ಕ್ರಿಕೆಟ್ ಆಡುವುದಿಲ್ಲ. ಓಕೆ, ನೆಕ್ಸ್ಟ್, ಯೂಸಿಂಗ್ ಡೂ ವಿತ್ ಕ್ವೆಶನ್ಸ್ ಅಂದರೆ ಪ್ರಶ್ನೆಗಳೊಂದಿಗೆ ಡೂ ಪದವು ಹೇಗೆ ಬಳಸುವುದನ್ನು ನೋಡೋಣ. ಡು ಯು ಲೈಕ್ ಐಸ್ ಕ್ರೀಮ್? ಇದು ಒಂದು ಪ್ರಶ್ನೆ. ನೀನು ಐಸ್ ಕ್ರೀಮ್ ಇಷ್ಟಪಡುತ್ತೀಯಾ? ಈಗ ನೆಕ್ಸ್ಟ್ ವಾಕ್ಯದಲ್ಲಿ ನೀವು ಒಂದು ಮನೆನ ನೋಡ್ಬೋದು. ಡು ದೇ ಲಿವ್ ಹಿಯರ್? ಅವರು ಇಲ್ಲಿ ವಾಸಿಸುತ್ತಾರಾ? ನೆಕ್ಸ್ಟ್, ಡಸ್. ಡಸ್ ಅಂದರೆ ಮಾಡುತ್ತದೆ. ಸೊ ಡಸ್ ಎಂಬ ಪದ ನಾವು ಒಂದು ವಾಕ್ಯವು ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದಾಗ ಅಂದರೆ ವರ್ತಮಾನ ಕಾಲದಲ್ಲಿದ್ದಾಗ ವಾಕ್ಯವು ನಾವು ಡಸ್ ಪದವನ್ನು ಬಳಸಬೇಕು. ಡಸ್ ಇಟ್ ಈಸ್ ಆಲ್ಸೋ ಯೂಸ್ಡ್ ವಿತ್ ಹಿ, ಶಿ, ಇಟ್ ಆ್ಯಂಡ್ ಸಿಂಗ್ಯುಲರ್ ನೇಮ್ಸ್. ಹಿ ಅವನು, ಶಿ ಅವಳು, ಇಟ್ ಅದು ಅಥವಾ ಇದು. ಈ ಪದಗಳು ನೀವು ವಾಕ್ಯದಲ್ಲಿ ನೋಡಿದರೆ ನಾವು ಡಸ್ ಪದವನ್ನು ಬಳಸಬೇಕು. ಆಮೇಲೆ ಸಿಂಗ್ಯುಲರ್ ನೇಮ್ಸ್ ಅಂದರೆ ಸಿಂಗಲ್ ಆಗಿ ಒಬ್ಬರು ಹೆಸರಿದ್ದರೆ ಆವಾಗ ನಾವು ಡಸ್ ಪದವನ್ನು ಬಳಸಬೇಕು. ಡಸ್ ಪದ ನಾವು ಇಟ್ ಈಸ್ ಯೂಸ್ಡ್ ವೆನ್ ಟಾಕಿಂಗ್ ಅಬೌಟ್ ಒನ್ ಪರ್ಸನ್ ಆರ್ ಥಿಂಗ್. ಸೊ ಒಬ್ಬ ವ್ಯಕ್ತಿಯ ಬಗ್ಗೆ, ಒಂದು ವಸ್ತುವಿನ ಬಗ್ಗೆ ಮಾತಾಡಬೇಕಾದ್ರೆ ಡಸ್ ಪದವನ್ನು ಬಳಸಬೇಕು. ಈಗ ಉದಾಹರಣೆಗಳನ್ನು ನೋಡೋಣ. ಇಲ್ಲಿ ಪಿಕ್ಚರಲ್ಲಿ ನೀವು ನೋಡ್ಬೋದು, ಒಬ್ಬ ಹುಡುಗ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಹಿ ಡಸ್ ಹಿಸ್ ಹೋಮ್ವರ್ಕ್ ಅಂತ ಹೇಳಬೇಕು. ಅವನು ತನ್ನ ಗೃಹ ಕಾರ್ಯ ಮಾಡುತ್ತಾನೆ. ಇಲ್ಲಿ ಒಬ್ಬಳು ಮಹಿಳೆ ಕ್ಲೀನಿಂಗ್ ಮಾಡ್ತಾ ಇದ್ದಾಳೆ. ರೀಟಾ. ರೀಟಾ ಡಸ್ ಆಲ್ ದ ಹೌಸ್ ವರ್ಕ್. ರೀಟಾ ಎಲ್ಲ ಮನೆ ಕೆಲಸ ಮಾಡುತ್ತಾಳೆ. ಸೊ ಈ ವಾಕ್ಯವು ನೀವು ನೋಡ್ಬೋದು ಪ್ರೆಸೆಂಟ್ ಟೆನ್ಸಲ್ಲಿ ಇದೆ, ಎರಡು ವಾಕ್ಯಗಳು. ಈಗ ಮೂರನೇದಾಗಿ ಶಿ ಡಸ್ ಯೋಗ ಎವ್ರಿ ಮಾರ್ನಿಂಗ್. ಅವಳು ಪ್ರತಿದಿನ ಯೋಗ ಮಾಡುತ್ತಾಳೆ. ಸೊ ಎಲ್ಲ ವಾಕ್ಯಗಳು ಪ್ರೆಸೆಂಟ್ ಟೆನ್ಸಲ್ಲಿ ಇದೆ. ಆಮೇಲೆ ಸಿಂಗ್ಯುಲರ್ ನೇಮ್ಸಲ್ಲಿ ಇದೆ. ಹಿ, ಶಿ ಬಂದಿದೆ. ಅದಕ್ಕೆ ನಾವು ಡಸ್ ಪದವನ್ನು ಬಳಸಬೇಕು. ನೆಕ್ಸ್ಟ್, ಯೂಸಿಂಗ್ ಡಸ್ ವಿತ್ ನೆಗೆಟಿವ್ ಸೆಂಟೆನ್ಸಸ್. ಈಗ ಡಸ್ ಎಂಬ ಪದ ಒಂದು ನಕಾರಾತ್ಮಕ ವಾಕ್ಯದಲ್ಲಿ ಹೇಗೆ ಬಳಸುವುದನ್ನು ನೋಡೋಣ. ಈಗ ಇಲ್ಲಿ ಒಂದು ಉದಾಹರಣೆ ಇದೆ. ಶಿ ಡಸ್ ನಾಟ್ ನೋ ಕನ್ನಡ ಅಂದರೆ ಅವಳಿಗೆ ಕನ್ನಡ ಬರುವುದಿಲ್ಲ. ಸೊ ಇಲ್ಲಿ ಡಸ್ ಪದ ಜೊತೆ ನೀವು ನಾಟ್ ಎಂಬ ಪದವನ್ನು ನೋಡಬಹುದು. ಸೊ ಇಲ್ಲಿ ಶಿ ಡಸ್ ನಾಟ್ ನೋ ಕನ್ನಡ ಅಂತ ಹೇಳೋದು ಒಂದು ನೆಗೆಟಿವ್ ಸೆಂಟೆನ್ಸ್ ಆಗಿರುತ್ತೆ. ಸೊ ಡಸ್ ನಾಟ್ ಒಂದು ನೆಗೆಟಿವ್ ಪದ ಥರ ನಾವು ಇದನ್ನು ನೋಡ್ಬೋದು. ನೆಕ್ಸ್ಟ್ ಉದಾಹರಣೆ, ಹಿ ಡಸ್ ನಾಟ್ ಲೈಕ್ ಕಾಫಿ. ಅವನು ಕಾಫಿ ಇಷ್ಟಪಡುವುದಿಲ್ಲ. ನೆಕ್ಸ್ಟ್, ಯೂಸಿಂಗ್ ಡಸ್ ವಿತ್ ಕ್ವೆಶನ್ಸ್. ಪ್ರಶ್ನೆಗಳೊಂದಿಗೆ ಡಸ್ ಪದವು ಹೇಗೆ ನಾವು ಉಪಯೋಗ ಮಾಡ್ಬೋದು ಅಂತ ನೋಡೋಣ. ಡಸ್ ಹಿ ಪ್ಲೇ ಫುಟ್ಬಾಲ್? ಅವನು ಫುಟ್ಬಾಲ್ ಆಡುತ್ತಾನಾ? ಸೊ ಇಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಕೇಳ್ತಾ ಇರೋದು, ಡಸ್ ಹಿ ಪ್ಲೇ ಫುಟ್ಬಾಲ್? ಅವನು ಫುಟ್ಬಾಲ್ ಆಡುತ್ತಾನಾ ಅಂತ. ನೆಕ್ಸ್ಟ್, ಡಸ್ ಶಿ ನೋ ಹಿಂದಿ? ಅವಳಿಗೆ ಹಿಂದಿ ಗೊತ್ತಾ ಅಂತ ಒಬ್ಬರು ಪ್ರಶ್ನೆ ಮಾಡ್ತಾ ಇರೋದು. ನೆಕ್ಸ್ಟ್, ಡಿಡ್. ಡಿಡ್ ಅಂದರೆ ಮಾಡಿದ್ದ.
ಸೊ ಈ ಡಿಡ್ ಪದವು ನಾವು ಪಾಸ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ ರೂಪದಲ್ಲಿದ್ದಾಗ ಒಂದು ವಾಕ್ಯವು ಡಿಡ್ ಪದವನ್ನು ಬಳಸಬೇಕು. ಸೊ ಡಿಡ್ ಪದ ಇಟ್ ಈಸ್ ಯೂಸ್ಡ್ ವಿತ್ ಆಲ್ ಸಬ್ಜೆಕ್ಟ್ಸ್, ಅಂದರೆ ಎಲ್ಲ ವಿಷಯಗಳಿಗೂ ನಾವು ಡಿಡ್ ಪದವನ್ನು ಬಳಸಬಹುದು. ಐ, ಯು, ವಿ, ದೇ, ಹಿ, ಶಿ, ನೇಮ್ಸ್ ಈ ಎಲ್ಲ ವಿಷಯಗಳ ಜೊತೆ ನಾವು ಡಿಡ್ ಪದವನ್ನು ಬಳಸಬಹುದು. ನಾನು, ನೀನು, ನಾವು, ಅವರು, ಅವನು, ಅವಳು, ಅದು, ಆಮೇಲೆ ಹೆಸರುಗಳು ಬಂದಾಗ ನಾವು ಡಿಡ್ ಪದವನ್ನು ಬಳಸಬಹುದು. ಆದರೆ ಒಂದು ವಾಕ್ಯವು ಪಾಸ್ಟ್ ಟೆನ್ಸಲ್ಲಿ ಇರಬೇಕು, ಭೂತಕಾಲ ರೂಪದಲ್ಲಿ ಇರಬೇಕು. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಫಾರ್ ಆ್ಯಕ್ಷನ್ಸ್ ದಟ್ ಈಸ್ ಹ್ಯಾಪನ್ಡ್ ಇನ್ ದ ಪಾಸ್ಟ್ ಅಂತ ಹೇಳ್ತೀವಿ. ಹಿಂದೆ ನಡೆದ ಕ್ರಿಯೆಗಳಿಗೆ ಈ ಡಿಡ್ ಪದವು ಬಳಸಲಾಗುತ್ತದೆ. ಈಗ ಉದಾಹರಣೆಗೆ, ಶಿ ಡಿಡ್ ಹರ್ ಬೆಸ್ಟ್ ಇನ್ ದ ಎಕ್ಸಾಮ್. ಅವಳು ಪರೀಕ್ಷೆಯಲ್ಲಿ ತನ್ನ ಶ್ರೇಷ್ಠ ಪ್ರಯತ್ನ ಮಾಡಿದ್ದಾಳೆ. ಅಂದರೆ ಎಕ್ಸಾಮ್ ಆಲ್ರೆಡಿ ಆಗಿ ಹೋಗಿದೆ. ಸೊ ಇಲ್ಲಿ ಈ ಸೆಂಟೆನ್ಸ್ ನೀವು ನೋಡ್ಬೋದು, ಹಿಂದಿನ ರೂಪದಲ್ಲಿದೆ, ಹಿಂದಿನ ಕಾಲ ಅಥವಾ ಭೂತಕಾಲ ರೂಪದಲ್ಲಿದೆ ಅಂತ ಹೇಳ್ಬೋದು. ದೇ ಡಿಡ್ ಡ್ಯಾನ್ಸ್. ಅವರು ನೃತ್ಯ ಮಾಡಿದರು. ಐ ಡಿಡ್ ಮೈ ಪ್ರಾಜೆಕ್ಟ್ ಯೆಸ್ಟರ್ಡೇ. ನಾನು ನಿನ್ನೆ ನನ್ನ ಪ್ರಾಜೆಕ್ಟ್ ಮಾಡಿದೆ. ಸೊ ಈ ಎಲ್ಲ ವಾಕ್ಯಗಳಲ್ಲಿ ನೀವು ನೋಡ್ಬೋದು ಈ ಕ್ರಿಯಾ ಆಲ್ರೆಡಿ ಆಗಿ ಹೋಗಿದೆ. ಸೊ ಡಿಡ್ ಮಾತ್ರ ನೀವು ಪಾಸ್ಟ್ ಟೆನ್ಸಲ್ಲಿ ಯೂಸ್ ಮಾಡಬೇಕು. ಡೂ ಮತ್ತು ಡಸ್ ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡಬೇಕು. ನೆಕ್ಸ್ಟ್, ಯೂಸಿಂಗ್ ಡಿಡ್ ವಿತ್ ನೆಗೆಟಿವ್ ಸೆಂಟೆನ್ಸಸ್. ಈಗ ಡಿಡ್ ಎಂಬ ಪದ ಒಂದು ನರಕಾತ್ಮ ವಾಕ್ಯದಲ್ಲಿ ಹೇಗೆ ಬಳಸುವುದನ್ನು ಕಲಿಯೋಣ. ಫಸ್ಟ್ ಉದಾಹರಣೆ, ವಿ ಡಿಡ್ ನಾಟ್ ಗೋ ಟು ಸ್ಕೂಲ್. ನಾವು ಶಾಲೆಗೆ ಹೋಗಲಿಲ್ಲ. ಸೊ ಇಲ್ಲಿ ಡಿಡ್ ಪದ ಜೊತೆ ನೀವು ನಾಟ್ ಎಂಬ ಪದವನ್ನು ನೋಡಬಹುದು. ಸೊ ಇಲ್ಲಿ ವಿ ಡಿಡ್ ನಾಟ್ ಗೋ ಟು ಸ್ಕೂಲ್ ಅಂತ ಹೇಳೋದು ಒಂದು ನೆಗೆಟಿವ್ ಸೆಂಟೆನ್ಸ್, ಒಂದು ನಕಾರಾತ್ಮಕ ವಾಕ್ಯ. ಆದರೆ ಈ ವಾಕ್ಯವು ಆಲ್ರೆಡಿ ಆಗಿ ಹೋಗಿದೆ, ಪಾಸ್ಟ್ ಟೆನ್ಸಲ್ಲಿ ಇದೆ. ನೆಕ್ಸ್ಟ್, ಹಿ ಡಿಡ್ ನಾಟ್ ಈಟ್ ಬ್ರೇಕ್ಫಾಸ್ಟ್. ಅವನು ಬೆಳಗಿನ ಉಪಹಾರ ತಿನ್ನಲಿಲ್ಲ. ಸೊ ಆಗಲೇ ಈಗ ಮಧ್ಯಾಹ್ನ ಟೈಮ್ ಆಗಿ ಹೋಗಿದೆ. ಹಿ ಡಿಡ್ ನಾಟ್ ಈಟ್ ಬ್ರೇಕ್ಫಾಸ್ಟ್ ಅಂದರೆ ಅವನು ಬೆಳಿಗ್ಗೆ ಉಪಹಾರ ತಿನ್ನಲಿಲ್ಲ ಅಂತ ಅರ್ಥ ಬರುತ್ತೆ. ಸೊ ವಾಕ್ಯವು ಪಾಸ್ಟ್ ಟೆನ್ಸಲ್ಲಿ ಇದೆ. ಆಮೇಲೆ ಡಿಡ್ ಜೊತೆ ನಾಟ್ ಅಂತ ಪದವನ್ನು ನೀವು ನೋಡ್ಬೋದು, ಅದಕ್ಕೆ ಇದು ನೆಗೆಟಿವ್ ಸೆಂಟೆನ್ಸ್. ನೆಕ್ಸ್ಟ್, ಯೂಸಿಂಗ್ ಡಿಡ್ ವಿತ್ ಕ್ವೆಶನ್ಸ್. ಪ್ರಶ್ನೆಗಳೊಂದಿಗೆ ಡಿಡ್ ಪದವು ಹೇಗೆ ಬಳಸುವುದನ್ನು ಇವಾಗ ನೋಡೋಣ. ಡಿಡ್ ಯು ವಾಚ್ ದ ಮೂವಿ? ಇದು ಒಂದು ಪ್ರಶ್ನೆ. ನೀನು ಚಿತ್ರವನ್ನು ನೋಡಿದ್ದೀಯಾ? ನೆಕ್ಸ್ಟ್, ಡಿಡ್ ದೇ ಕಮ್ ಲೇಟ್? ಅವರು ತಡವಾಗಿ ಬಂದ್ರಾ? ಸೊ ಈ ಎಲ್ಲ ವಾಕ್ಯಗಳಲ್ಲಿ ನೀವು ನೋಡಬಹುದು ಡಿಡ್ ಎಂಬ ಪದದ ಬಳಕೆ ಆಗಿದೆ. ಆದರೆ ಡಿಡ್ ಎಂಬ ಪದ ಪಾಸ್ಟ್ ಟೆನ್ಸಲ್ಲಿ ಇದೆ. ಈಗ ಲಾಸ್ಟಲ್ಲಿ ನಾವು ಏನೇನು ಕಲ್ತಿದ್ವಿ ಈ ವಿಡಿಯೋದಲ್ಲಿ ಅಂತ ರಿವೈಸ್ ಮಾಡೋಣ. ಡೂ ಎಂಬ ಪದ ಐ, ಯು, ವಿ, ದೇ, ನಾನು, ನೀವು, ನಾವು, ಅವರು ಅಂತ ಪದಗಳು ಒಂದು ವಾಕ್ಯದಲ್ಲಿ ಬಂದಾಗ ಡೂ ಪದವನ್ನು ಬಳಸಬೇಕು. ಆದರೆ ವಾಕ್ಯವು ಪ್ರೆಸೆಂಟ್ ಟೆನ್ಸಲ್ಲಿ ಅಂದರೆ ವರ್ತಮಾನ ಕಾಲದಲ್ಲಿ ಇರಬೇಕು. ಡಸ್ ಪದ ಇಟ್ ಈಸ್ ಯೂಸ್ಡ್ ವಿತ್ ಹಿ, ಶಿ, ಇಟ್. ಅವನು, ಅವಳು ಅಥವಾ ಅದು, ಇದು ಬಂದಾಗ ನಾವು ಡಸ್ ಪದವನ್ನು ಬಳಸಬೇಕು. ಆದರೆ ವಾಕ್ಯವು ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕು, ವರ್ತಮಾನ ಕಾಲದಲ್ಲಿರಬೇಕು. ಲಾಸ್ಟಲ್ಲಿ ಡಿಡ್ ಎಂಬ ಪದ ಇಟ್ ಈಸ್ ಯೂಸ್ಡ್ ಫಾರ್ ಆಲ್ ಸಬ್ಜೆಕ್ಟ್ಸ್, ಅಂದರೆ ಎಲ್ಲ ವಿಷಯಗಳಿಗೆ ನಾವು ಡಿಡ್ ಪದವನ್ನು ಬಳಸಬಹುದು. ಐ, ಯು, ವಿ, ದೇ, ಹಿ, ಶಿ, ಇಟ್ ಅದೆಲ್ಲ ಪದಗಳಿಗೂ ನಾವು ಬಳಸಬಹುದು. ಆದರೆ ಡಿಡ್ ಎಂಬ ಪದ ಪಾಸ್ಟ್ ಟೆನ್ಸಲ್ಲಿ ಇರಬೇಕು, ಭೂತಕಾಲ ರೂಪದಲ್ಲಿರಬೇಕು ಒಂದು ವಾಕ್ಯವು, ಆವಾಗ ಡಿಡ್ ಎಂಬ ಪದವನ್ನು ಬಳಸಬೇಕು. I hope you like this video. Subscribe for more English lessons. Thank you.